ಮತ್ತು ಕೂಡ ಈಗ ಎಷ್ಟು ಒಂದು ಟೂರ್ಗಳು ಆ ಟೂರಿಗೂ ಕೂಡ ಆ ಒಂದು ಭಾಗ್ಯ ನನಗೆ ದೊರೀತಾ ಇದೆ. ನನಗೇನು ಕನಸುಗಳು ಇಲ್ದಿದ್ರು ಆ ಕನಸುಗಳು ಈ ಕಂಪನಿ ವತಿಯಿಂದ ಫುಲ್ಫಿಲ್ ಆಗಿದೆ ಅಂತೇಳಿ ತಾವು ಕೂಡ ತಮ್ಮ ಕನಸುಗಳನ್ನು ಇದ್ರೊಳಗೆ ಬಂದು ಫುಲ್ಫಿಲ್ ಮಾಡ್ಕೋರಿ ಪಡ್ಕೊಡ್ರಿ ಅಂತೇಳಿ ನಾನು ಕೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಬಾಬಾ. ಈಗ ನಮ್ಮ ಯುವ ಮಾಡದಲ್ಲಿ ಕರ್ನಾಟಕ ಲೇಡಿ ಸಿಂಗರ್ ಆದಂತ ರೇವತಿ ಮುನ್ನೋಳಿ ಮೇಡಮ್ ಅವ್ರನ್ನ ವೇದಿಕೆ ಮೇಲೆ ಕರೀತೀವಿ. ಹಾಗೆ ನಮ್ಮ ಮೀನಾ ಮುನ್ನೋಳಿ ಮೇಡಮ್ ಅವರು ಇವ್ರಿಗೆ ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪರಿಚಯ ಆಲ್ರೆಡಿ ಎಲ್ಲರಿಗೂ ಐತಿ. ಇನ್ನೊಂದ್ಸತಿ ಹೇಳ್ತೀನಿ, ನನ್ನ ಹೆಸರು ರೇವತಿ ಮುನ್ನೋಳಿ ಅಂತ ಹೇಳಿ, ನಮ್ದು ಪ್ರಾಪರ್ ಸೌದತ್ತಿ. ಸೊ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ ಸರ್, ನನಗೆ 2 ನಿಮಿಷ ಕೊಟ್ಟರು. ಸೊ ಏನಪ್ಪಾ ಅಂತಂದ್ರೆ, ನಾನು ಕೂಡ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ 4 ವರ್ಷದಿಂದ ಒಂದು ಪ್ರೈವೇಟ್ ಬ್ಯಾಂಕ್ ಒಳಗಡೆ ಮ್ಯಾನೇಜರ್ ಆಗಿ ಜಾಬ್ ಮಾಡ್ತಿದ್ದೆ. ಸೊ ನನಗೆ ಅಪಾರ್ಚುನಿಟಿ ಕೊಟ್ಟಂತ ಶಿವ ಒಳಗಡೆ ಸರ್ ಸಲುವಾಗಿ ಒಂದು ಜೋರಾದ ಚಪ್ಪಾಳಿ ಬರಬೇಕು. ನಂತವ್ರು ಬಂದು ನಾನು ಮ್ಯಾನೇಜರ್ ಆಗಿದ್ದೆ. ಬಟ್ ಏನಪ್ಪಾ ಅಂದ್ರೆ ಸ್ಯಾಲ್ರಿ ಭಾಳ ಕಡಿಮೆ ಇತ್ತು, ಮನೆ ನಡ್ಸೋಕ್ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಏನಾದ್ರೂ ಬೇಕಾಗಿತ್ತು ಅಂದ್ರ ಮದ್ವೆ ಆದ್ಮೇಲೆ ಯಾರಿಗೆ ಕೇಳೋದು ಹೇಳ್ರಿ, ಗಂಡನ್ ಕೇಳ್ಬೇಕು. ಇಲ್ಲ ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ತಂದೆ ತಾಯಿಗೆ ಕೈ ಚಾಚಬೇಕು. ಯಾಕಂದ್ರ ಗಂಡ ನಾವು ಅನ್ಕೊಂಡಿದ್ದು ಎಲ್ಲ ಏನಪ್ಪಾ ಅಂದ್ರೆ ಎಲ್ಲ ಕೇಳಿದ್ದೆಲ್ಲ ಕೊಡಿಸಿ ಎಲ್ಲ ಪೂರೈಸಕ್ ಸಾಧ್ಯ ಆಗೋದಿಲ್ಲ. ನಾನ್ ಬರೀ ನನ್ನ ತಂದೆ ತಾಯಿಗೆ ಕೈ ಚಾಚಿ ಕೇಳ್ಬೇಕಾಗಿತ್ತು ಪ್ರತಿಯೊಂದಕ್ಕೂ ಎಲ್ಲ. ಸೊ ನಂಗೆ ಸರ್ ಈ ಅಪರ್ಚುನಿಟಿ ಕೊಟ್ಟಾಗ ನಾನು ಕೂಡ ನಿಮ್ಮಂಗ ನೀವು ಹೆಂಗ್ ಅಟೆಂಡ್ ಆಗಿರಿ, ಈ ರೀತಿ ಅಟೆಂಡ್ ಆಗ ಎಲ್ಲರೂ ಬಂದ ಮಾತಾಡೋರು. ನಾನು ಕಾರ್ ತಗೊಂಡೆ, ಇಷ್ಟು ಬಿಸ್ನೆಸ್ ಮಾಡಿದ್ವಿ, ಇಷ್ಟು ಇನ್ಕಮ್ ಬಂತು, ಫಾರೆನ್ ಹೋಗಿದೆ ಅಂತೆಲ್ಲ ಅನಿಸ್ಬೇಕಾದ್ರೆ ನಂಗೆ ಏನ್ ಅಂದ್ರೆ ಕನಸು ತರ ಫೀಲ್ ಆಗ್ತಿತ್ತು. ಏನ್ ಹೇಳ್ತಾ ಇದಾರೆ ಇವರೆಲ್ಲ, ನಮ್ಮ ಅಪ್ಪ ಅದು ಎಲ್ಲ ಇಷ್ಟು ವರ್ಷಗಟ್ಲೆ 50 ವರ್ಷಗಟ್ಲೆ ದುಡಿದಾರು, ಅವ್ರಿಗೆ ಏನು ಮಾಡಕ್ಕಾಗಿಲ್ಲ. ಇವ್ರು ಇಷ್ಟು ದಿವಸ ಒಳಗಡೆ 6 ತಿಂಗಳೊಳಗಡೆ ಮಾಡಿದ್ವಿ, 1 ವರ್ಷದೊಳಗಡೆ ಮಾಡಿದ್ವಿ, 2 ವರ್ಷ, ಇದೆಲ್ಲ ಕನಸ ಹೆಂಗ? ಯಾಕಂದ್ರೆ ನಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಲಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆಗಲಿ ಏನು ಕೂಡ ಗೊತ್ತಿರ್ಲಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು. ಸೊ ಅವೆಲ್ಲ ಹೇಳ್ಬೇಕಾದ್ರೆ ನಂಗೆ ಇಮ್ಯಾಜಿನ್ ತರ ಫೀಲ್ ಆಗುದು, ಹಿಂಗೆಲ್ಲ ಕನಸಿರ್ಬೇಕು ಅಥವಾ ಏನೋ ಸುಮ್ಮನೆ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಹೇಳ್ತಾ ಇರ್ಬೋದು ಅಂತ ಹೇಳಿ ಅನಿಸ್ತಿತ್ತು. ಬಟ್ ನಾನು ಸ್ವಲ್ಪ ಪ್ರಾಡಕ್ಟ್ ಅಂತ ತಗೊಂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಏನ ಪ್ರಾಡಕ್ಟ್ ಚೆನ್ನಾಗಿ ಅನಿಸ್ತು. ಎಲ್ಲರೂ ಅಚೀವ್ಮೆಂಟ್ ಮಾಡಿದವ್ರನ್ನೆಲ್ಲ ನೋಡಿದೆ. ಎಲ್ಲ ನೋಡಿದ್ಮೇಲೆ ಅವ್ರ ಪೇಮೆಂಟು, ಇನ್ಕಮ್ ಸ್ಲಿಪ್ ಎಲ್ಲ ನೋಡಿದ್ಮೇಲೆ ನನಗೂ ಅನ್ಸಕ್ ಸ್ಟಾರ್ಟ್ ಆಯ್ತು, ನಾನು ಇನ್ನೂ ಎಷ್ಟು ವರ್ಷ ಕೆಲಸ ಮಾಡಿದ್ರು ಈ ಬ್ಯಾಂಕ್ ಒಳಗಡೆ ಭಾಳ ಅಂದ್ರೆ ನಂಗೆ 1,000 ಜಾಸ್ತಿ ಮಾಡ್ಕೊತ ಹೋಗಿ 20,000 ಆಗ್ಬೋದು, 25,000 ಸ್ಯಾಲರಿ ಆಗ್ಬೋದು, ಎಲ್ಲಿವರೆಗೂ ಇದೇ ಕೆಲಸ ಮಾಡೋದು. ಯಾಕೆ ನಾವು ಇನ್ನೊಬ್ರ ಕೈಯಾಗಿ ಇಷ್ಟು ವರ್ಷ ದುಡಿದು ಅಂತ ನಾನು ಮೈಂಡ್ನಾಗ ಬಂದ ತಕ್ಷಣ ನಾನು ಕೂಡ ನಿಮ್ಗೆ ಬರೀ 1 ಲಕ್ಷ ರೂಪಾಯಿ ಹೇಳಿದ್ರು ಸರ್. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ 2 ಲಕ್ಷ ರೂಪಾಯಿ ಇತ್ತು. ತಾಲೂಕಾ ಫ್ರಾಂಚೈಸಿ 2 ಲಕ್ಷ ರೂಪಾಯಿ ಇತ್ತು. ನನಗೆ ಯಾರು ದುಡ್ಡು ಕೂಡ ಕೊಡ್ಲಿಲ್ಲ. ಒಬ್ಬ ಹೆಣ್ಮಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾವ ಅಂತಂದ್ರೆ ಏನಂತಾರೆ ಹೇಳ್ರಿ, ಇಂಥವೆಲ್ಲ ಬಾಳ ಬಂದಾವ, ಹೋಗು 2 ಲಕ್ಷ ರೂಪಾಯಿ ಹಾಕಿ ನಮ್ ತಲೆ ಮೇಲೆ ಹಾಕೋಗಿ ಅಂತ ಹೇಳಿ. ನಮ್ಮ ಮನಿ ಒಳಗೆ ನನ್ಗೆ ಯಾರು ದುಡ್ಡು ಕೂಡ ಕೊಡ್ಲಿಲ್ಲ. ಸೊ ನನ್ನ ಹತ್ರ ಗೋಲ್ಡ್ ಇತ್ತು, ತವರ ಮನೆಯಿಂದ ಕೊಟ್ಟಿದ್ ಗೋಲ್ಡ್ ಇತ್ತು. ಆ ಗೋಲ್ಡ್ ನಾನು ಹೋದ್ರೆ ನಾ ಯಾವ ಬ್ಯಾಂಕ್ ಒಳಗಡೆ ಕೆಲಸ ಮಾಡ್ತೀನಿ ಆ ಬ್ಯಾಂಕ್ ಒಳಗಡೆ ಒತ್ತಿ ಇಟ್ಟು 2 ಲಕ್ಷ ರೂಪಾಯಿಯನ್ನ ಹೊಂದಿಸಿ ನಾ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನಲ್ಲಿ ನಂಗೆ ಯಾರು ಅವಾಗ ಸಪೋರ್ಟ್ ಮಾಡ್ಲಿಲ್ಲ. ಬಟ್ ಆ 2 ಲಕ್ಷ ರೂಪಾಯಿನ 3 ತಿಂಗಳೊಳಗಡೆ ರಿಟರ್ನ್ ಮಾಡಿ ಏನಪ್ಪಾ ಅಂದ್ರೆ ನಾನು ಗೋಲ್ಡ್ ಅನ್ನ ರಿಟರ್ನ್ ಬಿಡಿಸ್ಕೊಂಡೇನಿ. ಅದಲ್ಲದೆ ಮತ್ ನಾನು 9 ತೊಲಿ ಬಂಗಾರ ಇದ್ರೊಳಗಡೆನ ತಗೊಂಡೇನಿ. ತಾಕತ್ ನನ್ನ ಒಳಗಡೆ ಯಾಕಂದ್ರೆ ಫ್ರೆಂಡ್ಸ್ ನಾನು ನಿಮ್ಗೆಲ್ಲ ಹೇಳುದಿಷ್ಟೇ, ಯಾರ್ದಾರ ಕೆಳಗಡೆ ನಾವು ಕೆಲಸ ಮಾಡತ್ತೀವಿ ಅಂದ್ರೆ ಡೈಲಿ ಏನಂದ್ರೆ 1ನೇ ತಾರೀಕಿಂದ 30ನೇ ತಾರೀಕಿಂದ ನಾವು ಕಂಪಲ್ಸರಿ ಕೆಲಸ ಮಾಡ್ಬೇಕು. ಆಮೇಲೆ ನಾವು ಹೋದ್ರೆ ಮಾತ್ರ ಇನ್ಕಮ್ ಸಿಗುದೈತಿ. 15 ದಿವಸ ಹುಷಾರಿಲ್ಲದಕ್ಕ ನಾನು ಏನಪ್ಪಾ ಲೀವ್ ಹಾಕಿದ್ರ 15 ದಿವಸ ಸ್ಯಾಲರಿ ಕಟ್ ಮಾಡ್ಕೊಂಡು ಪೇಮೆಂಟ್ ಹಾಕಿದ್ರು. ಈಗ ಮಾಡಿ ನಮ್ಮ ತಾಯಿ ಹುಷಾರಿರ್ಲಿಲ್ಲ, 15 ದಿವಸ ನಾ ಮನ್ಯಾಗನೇ ಇದ್ದೆ, ಎಲ್ಲಿ ಹೋಗಕ್ಕಾಗ್ಲಿಲ್ಲ, ಏನು ಕೆಲಸ ಮಾಡಕ್ಕಾಗ್ಲಿಲ್ಲ. ನಮ್ಮ ತಾಯಿ ನೋಡ್ಕೊಂಡೆ. ಆದ್ರೂ ಕೂಡ ನನ್ನ ಅಕೌಂಟಿಗೆ ಆ ವಾರ ಕೂಡ ವೀಕ್ಲಿ ಇನ್ಕಮ್ ನನ್ಗೆ 50,000 ರೂಪಾಯಿ ಜಮಾ ಆಗಿತ್ತು. ನೆಕ್ಸ್ಟ್ ವೀಕ್ ಇನ್ಕಮ್ 35,000 ರೂಪಾಯಿ ಜಮಾ ಆಗಿತ್ತು. ಈ ತಾಕತ್ತ ಯುವ ಮಾರ್ಟ್ ಒಳಗಡೆ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾವು ಇಡೀ ಖಾನ್ದಾನ್ ಒಳಗಡೆ ಟೋಟಲಿ ಯಾರು ಇಲ್ಲಿವರೆಗೂ ಪಾಸ್ಪೋರ್ಟ್ ಕೂಡ ಇಲ್ಲ, ವಿಮಾನ ಗಾಲಿ ಕೂಡ ನೋಡಿಲ್ಲ. ನಾನು ಒಬ್ಬಗೆ 5 ಸತಿ ಫಾರಿನ್ ಹೋಗಿ ಬರೋದಲ್ಲ, ನನ್ನ ಟೀಮ್ ವತಿಯಿಂದ ನಾವು ಆಲ್ರೆಡಿ ಟೋಟಲ್ 60 ಜನರನ್ನ ಫಾರಿನ್ ತೋರಿಸ್ಕೊಂಡ್ ಬಂದಿದ್ದೀನಿ. ದುಬೈ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ನೆಕ್ಸ್ಟ್ ಥೈಲ್ಯಾಂಡ್, ಎಲ್ಲ ದೇಶಗಳಿಗೆ. ನಾನು ನೋಡೋದಲ್ದ ನನ್ನ ಟೀಮ್ ಯಾರಂದ್ರ ಹೌಸ್ ವೈಫ್ ಆಗಿರ್ಬೋದು, ಎಷ್ಟೋ ಜನ ರೈತರು ಬಂದಾರು, ಎಷ್ಟೋ ಜನ ಓದಾಕ್ ಬರ್ಯಾಕ ಬರಂಗಿಲ್ಲ. ವಿಮಾನ ಎಲ್ಲ ಒಂದು ಅವ್ರ ಏನಂತಂದ್ರೆ ಅಲ್ಲಿದ್ರೆ ಈಗ ನೀರು ಇದ್ರೊಳಗೆ ಸೆನ್ಸಾರ್ ಮೇಲೆ ಬೀಳ್ತಾವ ಅಂತಂದ್ರು ಅವ್ರಿಗೆ ಏನಂದ್ರೆ ಅದು ದೊಡ್ಡ ವಂಡ್ರು. ಸೊ ಯಾಕಂದ್ರೆ ನೋಡಿರೋದೇ ಇಲ್ಲ. ಸೊ ಅಂತವ್ರು ಕೂಡ ನಮ್ಮ ಜೊತೆಗೆ ಏನಂದ್ರೆ ಇವತ್ತ ಫಾರಿನ್ ಬರಕ್ ಅವಕಾಶ ಆಗೈತೆ ಅಂತಂದ್ರೆ ಈ ತಾಕತ್ ನನ್ನ ಒಳಗಡೆ ಎಲ್ಲ ಯುವ ಮಾರ್ಟ್ ಒಳಗಡೆ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ಇನ್ನೊಂದು ಏನಪ್ಪಾ ಅಂತಂದ್ರೆ
ನಮ್ಮ ಕಡೆ ಒಂದು ಸೆಕೆಂಡ್ ಹ್ಯಾಂಡ್ ಏನಪ್ಪಾ ಅಂದ್ರೆ ಬೈಕ್ ಇತ್ತು, ಸೊ ಅದನ್ನು ಕೂಡ ನಮ್ಮ ಕಡೆಯಿಂದ ಚೇಂಜ್ ಮಾಡಕ್ ಆಗಿರ್ಲಿಲ್ಲ. ಆದ್ರೆ ಈ ಯುವ ಮಠಕ್ಕೆ ಬಂದ ಮೇಲೆ ಟೋಟಲಿ 3 ವರ್ಷದ ಒಳಗಡೆ ನಾನು ಲಾಸ್ಟ್ 8 ಮಂತ್ಸ್ ಆಯ್ತು, 8 ತಿಂಗಳಾಯ್ತು ಯುವ ಮಠದಿಂದ 11 ಲಕ್ಷ ರೂಪಾಯಿದು ನೆಕ್ಸಾ ಕಂಪ್ನಿ ಫ್ರಾನ್ಸ್ ಕಾರ್ ಕೂಡ ಪರ್ಚೇಸ್ ಮಾಡಿದೆ. ನಮ್ಮ ಖಜಾನ್ ಒಳಗಡೆ ನಮ್ಮ ಗಂಡನ ಮನೆ ಒಳಗಾಗಿರ್ಬೋದು, ತವ್ರ ಮನೆ ಒಳಗಾಗಿರ್ಬೋದು, ಯಾರ್ದು ಇಲ್ಲಿವರೆಗೂ 4 ವೀಲರ್ ಇಲ್ಲ. ಟೋಟಲ್ ಏನಪ್ಪಾ ಅಂದ್ರೆ ಶೋರೂಮ್ ಡೆಲಿವರಿ ಕಂಪ್ನಿ ಕಡೆಯಿಂದ ನಂದು ಫ್ರಾನ್ಸ್ ಕಾರ್ ಕೂಡ ಅಚೀವ್ಮೆಂಟ್ ಆಯ್ತು. ಸೊ ಇದು ನಿಮ್ಮ ಲೈಫ್ ಒಳಗಡೆ ಆಗ್ಬೇಕಪ್ಪ ಅಂತಂದ್ರೆ ನಾನು ಮಾಡಿದ್ದೆ ಏನಂತಂದ್ರೆ ಯಾವ ಲೀಡರ್ ಯಾವ ದಾರಿ ಒಳಗೆ ನಡ್ಕೊಂತ ಹೋಗಿರ್ತಾರಲ್ಲ ಅವ್ರು ನಮಗೆ ಏನ್ ಹೇಳ್ತಾರ ಅದನ್ನ ಫಾಲೋ ಮಾಡ್ಬೇಕು. ಲೀಡರ್ಸ್ ಏನ್ ಹೇಳ್ತಾರ ಅದನ್ನ ಫಾಲೋ ಮಾಡ್ಬೇಕು. ಕಂಪನಿ ಏನ್ ಹೇಳ್ತೈತೆ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ನಮ್ಮ ತಲೆ ಪ್ರಕಾರ ನಾವು ತಲೆ ಓಡಿಸಿ ಏನೇನೋ ಕೆಲಸ ಮಾಡೋದಲ್ಲ. ಸಿಸ್ಟಮ್ ಏನ್ ಹೇಳ್ತೈತಿ, ಲೀಡರ್ಸ್ ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂತ ಹೋದ್ರೆ, ಯಾಕಂದ್ರೆ ಅಚೀವ್ಮೆಂಟ್ ಮಾಡಿದ ವ್ಯಕ್ತಿಗಳನ್ನ ಬೆನ್ ಹತ್ತಿ ಅಚೀವ್ಮೆಂಟ್ ಆಗ್ತೈತಿ. ಹೌದಲ್ರಿ? ಅಚೀವ್ಮೆಂಟ್ ಮಾಡಿದ ವ್ಯಕ್ತಿಗಳನ್ನ ಬೆನ್ ಹತ್ತಿದ್ರ ಅಚೀವ್ಮೆಂಟ್ ಆಗ್ತೈತಿ. ಎಲ್ಲೋ ಕೂತ್ಕೊಂಡೆ ಅದ್ನೇನ್ ಮಾಡ್ಬೇಕಂದ್ರೆ ಕಾಲ್ ಹೇಳೋರು ಬಾಳ ಜನ. ನನಗೂ ಕೂಡ ಹಂಗ ಮಾಡಿದ್ರು. ಎದಕ್ ಬೇಕು ಇವ್ರಿಗೆ ಮ್ಯಾನೇಜರ್ ಇದ್ರು, ಸುಮ್ ಕೂತ್ಕೊಂಡ್ ಸೈ ಮಾಡಿದ್ರು, ಅಮೌಂಟ್ ಬರ್ತಿತ್ತು, ಬರೋದ್ ಬರೀ 15,000. ಅವ್ರಿಗೇನ್ ಗೊತ್ತು ಹಿಂಗಾಗ್ತಿತ್ತು. ಬಟ್ ಏನಂತಂದ್ರೆ ನಮ್ ಲೈಫ್ ನಮ್ಮ ಕೈಯಾಗಿರ್ತೈತಿ. ನಾವ್ ಏನ್ ಮಾಡ್ಬೇಕು, ಯಾವ ದಾರಿ ಚಾಯ್ಸ್ ಮಾಡ್ಕೋಬೇಕು, ಯಾವ ರೀತಿ ಲೈಫ್ ಅನ್ನ ಲೀಡ್ ಮಾಡ್ಬೇಕಂತ ಹೇಳಿ ಚಾಯ್ಸ್ ನಮ್ಮ ಕೈಯಾಗಿರ್ಬೇಕು. ನಮ್ಮ ಲೈಫ್ ಅನ್ನ, ನಮ್ಮ ನಿರ್ಧಾರಗಳನ್ನ ನಾವು ಬೇರೆದವ್ರ ಕೈಯಾಗ ಕೊಟ್ವಿ ಅಂತಂದ್ರೆ ನಾವು ಕೂಡ ಏನ್ ಮಾಡ್ಬೇಕಾಗ್ತಿತ್ತು ಹೇಳ್ರಿ, ಇವತ್ತು ಬ್ಯಾಂಕ್ ಒಳಗಡೆ ಜಾಬ್ ಮಾಡ್ಬೇಕಾಗ್ತಿತ್ರಿ. ನನ್ನ ನಿರ್ಧಾರ ನಾನಾ ಓನಾಗೆ ತಗೊಂಡಿ. ನೀವು ಕೂಡ ಇವತ್ತು ಯಾರ್ಯಾರೆಲ್ಲ ಇಲ್ಲಿ ಅಟೆಂಡ್ ಆಗಿರಲ್ಲ, ನಾನು ಇಲ್ಲಿ ಹೇಳಿದ್ದನ್ನ ಎಲ್ಲ ಓದ್ ನೀವು ಮನಿ ಒಳಗೆ ಹೇಳಕ್ಕಾಗ್ತೈತ್ರಿ. ಸರ್ ಪ್ರೆಸೆಂಟೇಶನ್ ಮಾಡಿದ್ದ ನಿಮ್ಗೆ ಎಲ್ಲ ಕೆಲ್ಸಕ್ಕಾಗ್ತೈತಿ. ಇಲ್ಲ ಮನಿ ಒಳಗಡೆ ಹೋಗಿ ಕೇಳಿಸ್ಕೊಳ್ಳಿ ಏನಂತಾರ 1 ಲಕ್ಷ ಕೊಡ್ಬೇಕಾ? ಅಲ್ಲಲ್ಲ 1 ಲಕ್ಷ ತಗೊಂಡ ಏನಾರ ಮಾಡಿ ಎಲ್ಲರ ಹೋತು ಯಾರ ಹಾಕೊಂಡ್ ಹೋದ್ರು ಅಂದ್ರೆ ಏನ್ ಮಾಡೋದು ಅಲ್ಲ ಅಂತಾರಿಲ್ರಿ. ಯಾರ ಶಬಾಷ್ ಮಗಳ ಚಲೋ ಆಯ್ತು 1 ಲಕ್ಷ ರೂಪಾಯಿ ತಗೊಂಡ್ ಹೋಗಿ ಬಿಸ್ನೆಸ್ ಮಾಡಿ ಅಂತ ಕೊಟ್ಬಿಡ್ತಾರ್ರಿ? ಕೊಡಂಗಿಲ್ಲಲ್ಲ. ಬಟ್ ಇಲ್ಲಿ ಇದ್ರೊಳಗೆ ಏನೈತೆ ಅಂತ ತಿಳ್ಕೊಂಡವ್ರು ಯಾರು? ನೀವೆಲ್ಲರೂ. ಸ್ಟಾರ್ಟ್ ಮಾಡ್ಬೇಕಾದವ್ರು ಯಾರು? ನೀವೆಲ್ಲರೂ. ನೀವು ಬಾಜು ಮನೆ ಅವ್ರಿಗೂ ಯಾರೋ ನಿಮ್ ಫ್ರೆಂಡ್ಸಿಗೂ ಹೋಗಿ ಅದನ್ನ ಕೇಳಕ್ ಹೋದ್ರ ಅವ್ರಷ್ಟು ಶಾನೆ ಇದ್ದಿದ್ರೆ, ನಿಮಗ್ ಅಡ್ವೈಸ್ ಕೊಡೋ ರೀತಿ ಒಳಗಿದ್ರೆ ಅವ್ರ ಅಂಬಾನಿನೋ ಬಿರ್ಲಾನೋ ಆಗಿರ್ತಿದ್ರು, ನಿಮ್ ಮನಿ ಬಾಜುಕ್ನಾಗ ಹೋಗ್ತಿರ್ತಿಲ್ಲ, ಅವ್ರು ನಿಮ್ ಕಟ್ಟಿ ಮೇಲೆ ಕುಂದಿರ್ತಿರ್ತಿಲ್ಲ. ರೈಟ್ ರೀ? ಕರೆಕ್ಟಾ? ನೀವು ಬೇರೆದವ್ರು ನಿಮ್ ಲೈಫ್ ನಿರ್ಧಾರ ಬೇರೆದವ್ರ ಕೈಯಾಗ ಕೊಟ್ರೆ ಅಂತ ನೀವು ಸಾಧನೆ ಮಾಡಕ್ ಆಗೋದಿಲ್ಲ, ಮುಂದೆ ಹೋಗಕ್ಕೂ ಕೂಡ ಆಗೋದಿಲ್ಲ. ಸೊ ಈ ಕಂಪ್ನಿ ಮುಖಾಂತರ ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ 1 ವರ್ಷದ ಹಿಂದೆ 14 ಲಕ್ಷ ರೂಪಾಯಿ ಸಹಿತ ಸೌದತ್ತಿ ಒಳಗಡೆ ಖರೀದಿ ಮಾಡೇನಿ ಸ್ವಂತ ನನ್ನ ಹೆಸರಲ್ಲೇ. ಸೊ ಇದೆಲ್ಲ ಮಾಡ್ಬೇಕಪ್ಪ ಅಂತಂದ್ರೆ ಈ ಸಿಸ್ಟಮ್ ಏನ್ ಹೇಳ್ತೈತೆ ಅದ್ರ ಪ್ರಕಾರ ಕೆಲಸ ಮಾಡ್ಬೇಕು. ಯಾವ್ದೇ ರೀತಿ ಮುಜುಗರ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೋಪಾ, ಶಾಂಪೂ, ಪೇಸ್ಟ್ ಇವೆಲ್ಲ ಏನ್ರಿ ಇವನ್ನೆಲ್ಲ ಮಂದಿಗೆ ಹೇಳ್ಬೇಕೇನೋ ಅಂತ ಹೇಳಿ. ಯಾಕಂದ್ರೆ ಅಮಿತಾಬ್ ಬಚ್ಚನ್ ನೋಡಿರಲ್ಲ, ಗೊತ್ತೈತೆ ಎಲ್ಲರಿಗೂ. ಏನ್ ಮಾಡ್ತಾರ ಅವ್ರು ಅಡ್ವರ್ಟೈಸ್ ₹1 ನೋಡತ್ನ ನಮ್ ತಲೆಗೆ ಹಚ್ಚಿ ತಿಕ್ಕಿ ಅವ್ರ ಅಕೌಂಟಿಗೆ ದುಡ್ಡು ಹೋಗತೈತಿಲ್ರಿ. ನವರತ್ನ ನಮ್ ತಲೆ ತಿಕ್ಕತಾರ ಇಲ್ಲ ಅವ್ರಿಗೇನ ಕಡಿಮೆ ಆಗೈತ್ರಿ? ಕಡಿಮೆ ಆಗೈತೆ ಅವ್ರಿಗೆ. ಅದನ್ನ ಮಾಡೋ ಅವಶ್ಯಕತೆ ಐತಿ. ಯಾಕೆ ಮಾಡತ್ತಾರ ಅವ್ರು? ₹1 ಬರೀ ₹1 ನವರತ್ನ ನಮ್ಮ ತಲೆಗೆ ತಿಕ್ಕಿ ಅವ್ರ ಅಕೌಂಟಿಗೆ ದುಡ್ಡು ತಗೊಳತಾರು. ನಿಮಗ್ ದುಡ್ಡು ಬರೋದಕ್ಕೋಸ್ಕರ ನಿಮ್ಮ ಪರ್ಸನಲ್ ಯೂಸ್ ಪ್ರಾಡಕ್ಟ್ ಅಂತ ತಗೊಂಡು ಇನ್ನೊಬ್ರಿಗೆ ಹೇಳೋದ್ರಿಂದ ನಮ್ಗೆ ಏನ್ ಅಸಹ್ಯ ಆಗುದೈತ್ರಿ? ಆಗುದೈತೆ ಅಸಹ್ಯ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀವಿ ನಾವು. ನಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್, ಓನ್ ಪ್ರಾಡಕ್ಟ್, ಅದು ಆಯುರ್ವೇದಿಕ್ ಪ್ರಾಡಕ್ಟ್ ನಾವ್ ಯೂಸ್ ಮಾಡಿ ಇನ್ನೊಬ್ರಿಗೆ ಹೇಳೋದ್ರಿಂದ ನಮ್ಗೆ ದುಡ್ಡು ಬರ್ತೈತೆ ಅಂದ್ರೆ ಯಾಕೆ ಹೇಳ್ಬಾರ್ದು? ಏನಾದ್ರು ನಾವು ತಪ್ಪು ಮಾತಾಡ್ತೇವ್ರಿ? ಯಾರಿಗಾರ ಮೋಸ ಮಾಡತ್ತೇವಿ? ಯಾರಿಗೂ ಒಂದು ಮೂಲವಾಗಿ ಪ್ರಾಡಕ್ಟ್ ಕೊಟ್ಟಿದಂದ್ರ ಆರಾಮಾಗಿತ್ತಂದ್ರ ಆ ವ್ಯಕ್ತಿ ನಿಮ್ಮನ್ನ ಬೈತಾನೆ ಅನಿಸ್ತಾನ. ಆಶೀರ್ವಾದದ ಜೊತೆಗೆ ಏನ್ ಸಿಗತೈತಿ? ದುಡ್ಡು ಸಿಗತೈತಿ. ಆಶೀರ್ವಾದದ ಜೊತೆಗೆ ದುಡ್ಡು ಸಿಗತೈತಿ. ಇದನ್ನ ಮಾಡೋದಕ್ಕೆ ಯಾರಿಗಾರ ನಾಚಿಕ್ ಬರೋದೈತ್ರಿ? ನಾಚಿಕ್ ಬರೋದು ಯಾವ್ದು ಇಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ಏನಂತಂದ್ರೆ ಯಾರೆಲ್ಲ ಇವತ್ತು ಬಂದಿರಲ್ಲ, ಸೊ ಎಲ್ಲರೂ ನಿಮ್ಮ ಸೂಪರ್ ಮಾರ್ಟ್ ನಿಮ್ಮ ಊರದ್ದು ನೀವ ತಗೋರಿ. ನಿಮ್ಮ ಊರದ್ದು ಪೂರ್ತಿ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಏನೇನ್ ಆಗ್ತೈತಿ ಅದ್ರ ಮೇಲೆ ಕಮಿಷನ್ ಕೂಡ ನಿಮ್ಗೆ ಆಡ್ ಆಗ್ತೈತಿ. ನಿಮ್ಮ ಊರಿನ ಬಿಸ್ನೆಸ್ ನಿಮ್ಗೆ ಸಿಗ್ತೈತಿ. ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದ. Investments in securities market are subject to market risk. Read all the related ನಾವು ಮಾಡಿರೋ ಸಾಧನೆ ಅನ್ನೋದಕ್ಕಿಂತಲೂ ನಮ್ಮ ಕಂಪ್ನಿಯಾಗಿರೋ ಪ್ರಾಡಕ್ಟ್ ನಮ್ಮದು ಇವತ್ತು ಈ ಲೆವೆಲ್ ತೊಗೊಂಬಂದು ನಿಂತೈತಿ, ಇಲ್ಲಿ ತನಕ ತೊಗೊಂಬಂದು ನಿಲ್ಸಿದ್ದು. ಸೊ ಈ ನಾನು ಸನ್ಮಾನ ಅನ್ನೋದಕ್ಕಿಂತಲೂ ಇಲ್ಲಿ ನಾವು ಒಬ್ಬ ವ್ಯಕ್ತಿನ ಕರಿತೀನಿ, ಅವ್ರು ನಮ್ಗಿಂತ ದೊಡ್ಡ ವ್ಯಕ್ತಿ ಅಲ್ಲ. ಆಲ್ರೆಡಿ ಸಾವಯವದೊಳಗಡೆ ಏನಪ್ಪಾ ಅಂದ್ರೆ ಒಂದಷ್ಟು ಸರ್ಟಿಫಿಕೇಟ್ಸ್ ತೊಗೊಂಡಾರ, ಆಮೇಲೆ ಪ್ರಶಸ್ತಿಗಳನ್ನ ತೊಗೊಂಡಾರ. ಎಷ್ಟೋ ಮಂದಿ ಏನಪ್ಪಾ ಅಂದ್ರೆ ದಾರಿ ದೀಪವಾಗ.
ಸೊ ಸರ್ ನಾ ಮೇಲೆ ಕರಿತೀನಿ. ಸೊ ಪ್ಲೀಸ್ ಅವ್ರಿಗೆಲ್ಲ ಹಾರ ಕೊಡ್ಬೇಕು. ಸೊ ಪ್ಲೀಸ್ ವೆಲ್ಕಮ್ ಸರ್. ಸ್ಟೇಜ್ ಮೇಲೆ ಬರಬೇಕು ಒಂದ್ 2 ನಿಮಿಷ. ಯಾಕಂದ್ರೆ ನೋಡು ಇಂಪಾರ್ಟೆಂಟ್ ಪರ್ಸನ್ ಏನಂದ್ರೆ ನಮ್ಮ ಸಾವಯವ ಮಾಡಕ್ ಬಹಳ ನಮಗೆ ಸಾಥ್ ಕೊಡೋದ ಸರ್. ಅಂತ ವ್ಯಕ್ತಿಗಳಿಗೆ ನಾವು ಸನ್ಮಾನ ಮಾಡೋದು ಭಾಳ ಜೋರಾಗಿ ಚಪ್ಪಾಳೆ ಇಲ್ಲ ಕಾಂಪ್ಲಿಮೆಂಟ್ಸ್ ಬಂದು ಸರ್ಗೆ ಒಂದು ಮಾಲಿ ಹಾಕು ಪ್ಲೀಸ್. ಜೋರಾಗಿ ಚಪ್ಪಾಳೆ ಬನ್ನಿ ಸರ್ಗೆ. ಜೋರಾಗಿ ಸರ್ ಮಾಲಿ ಅವ್ರಿಗೆ 2 ನಿಮಿಷ ಮೈಕ್ ಹಾಕ್ರಿ. ಚಪ್ಪಾಳೆ ಬನ್ನಿ ಜೋರಾಗಿ ಸರ್ಗೆ. ಯಾಕಂದ್ರೆ ಸಾಧನೆ ಮಾಡ್ಬೇಕಂದ್ರೆ ಯಾವ ವಯಸ್ಸಿನಾಗೂ ಮಾಡಕ್ಕೆ ಸರ್ ಒಬ್ಬರು ಸಾಕ್ತಿದಾರ. ಯಾಕಂದ್ರೆ ಎಷ್ಟೋ ಜನ ಇರ್ತಾರೆ ಅವ್ರ ಸ್ವಂತ ಇನ್ಕಮ್ ಮಾಡ್ಕೊಂಡು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಕೊಂಡು ಸಮಾಧಾನವಾಗಿ ಅಲ್ಲೇ ಕೂತಿರ್ತಾರೆ, ಯಾರಿಗೂ ಸಹಾಯ ಮಾಡಲ್ಲ. ಸೊ ಸರ್ ಕೂಡ ಏನಪ್ಪ ಅಂದ್ರೆ ನಮ್ಮಂತಲ್ಲಿ ಬಹಳಷ್ಟು ಸ್ಫೂರ್ತಿ ಅದಾರ ಸರ್. ಅಂಥವ್ರ ಕಡೆಯಿಂದ ನಾವು ಅವ್ರ ಜೊತೆ ವರ್ಕ್ ಮಾಡಕ್ಕೆ ನಮಗೂ ಭಾಳ ಖುಷಿ ಆಗ್ತೈತೆ. ಅವ್ರು ಭೇಟಿಯಾಗಿ ನಮಗೂ ಖುಷಿ ಆಯಿತು. ಸರ್ ಒಂದು 2 ನಿಮಿಷದಾಗ ಅಷ್ಟೇ ಅವ್ರು ಒಂದು 2 ನಿಮಿಷ ಮಾತಾಡ್ತಾರ. ಪ್ಲೀಸ್ ಸರ್ ತಮ್ಮ ಹೆಸರು? ಹಲೋ ಸರ್, ಈಗ ನಾನು 20 ವರ್ಷದಿಂದ ಧಾರವಾಡದಲ್ಲಿ ಸಿರಿಧಾನ್ಯ ಬಗ್ಗೆ ಯಾರು ಗೊತ್ತಿದ್ದಿಲ್ಲ. ನಾವು ಡಾಕ್ಟರ್ ಖಾದರ್ ಸಾಹೇಬರು ನಮ್ಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ನಾವು ಅವರೊಬ್ಬರು ಪ್ರೋಗ್ರಾಮ್ ಎಲ್ಲಿತ್ತು ಅಲ್ಲಿ ಹೋಗ್ತಿದ್ದೆ. ಮೊದಲಾದ್ರೆ ಸ್ಟಾರ್ಟಿಂಗ್ 2 kg 3 kg ಹಿಂಗೆ ತಗೊಂಡು ಮಾಡ್ತೀವಿ. ಈಗ ಡೈಲಿ ನಮ್ಮದು ಒಂದು 10,000 ರೂಪಾಯಿದು ಸೇಲ್ ಆಗ್ತದೆ. ನಾವು ಒಂದು ಅಂಗಡಿ ಮಾಡಿದ್ವಿ, ಅಲ್ಲಿ ಅಂಗಡಿಯಲ್ಲಿ ಪ್ರಾಫಿಟ್ ಆಗಲಿಲ್ಲ. ಮತ್ತು ಬೇರೆ ಕಡೆ ಮಾಡಿದ್ವಿ, ಅದು ಮತ್ತು ಬೇರೆ ಕಡೆ ಅಲ್ಲಿ ಸರಿಯಾಗಿ ವ್ಯಾಪಾರ ಆಗಲಿಲ್ಲ. ಈಗ ಸಂಚಾರಿ ವಾಹನ ಅಂತ ಮಾಡಿದ್ವಿ. ಪ್ರಧಾನಮಂತ್ರಿಯವರು 2023 ಸಿರಿಧಾನ್ಯ ಇದನ್ನಂತ ಮಾಡಿದರು. ಆ ಒಂದು ಇದು ಮಾಡಿಕೊಂಡು ಸಂಚಾರಿ ವಾಹನ ಮಾಡಿಕೊಂಡು ಅಲ್ಲಿ ಬೆಂಗಳೂರು ಮತ್ತು ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದಾರೆ. ಬೆಳಗಾವದಲ್ಲಿ ಕೃಷಿ ಮೇಳ ಅವರು ಮತ್ತೆ ನಮಗೆಲ್ಲ ಕಳಿಸೋರು ಟಿವಿಗಳು. ಒಂದು ಕಡೆಗೆ ನಾವು ಮಾಡಿದ್ದೇವೆ. ಅಲ್ಲಿ ಧಾರವಾಡದಲ್ಲೇ 20 ವರ್ಷದಿಂದ ನಾವು ಇವನ್ನೆಲ್ಲ ಮಾಡ್ತಾ ಇದ್ದೇವೆ. ಜನಗಳಿಗೆ ಈಗ ಸ್ವಲ್ಪ ಬಂದಿದೆ ತಗೋತೀರ. ಚಲೋ ತಿನ್ಬೇಕು ಅನ್ನೋದು ಅವರೆಲ್ಲಿ ಇಲ್ಲ. ಕಡಿಮೆ ರೇಟಿಗೆ ಇದ್ದಿದ್ದು ತಗೋತಾರೆ. ಇವು ಸಿರಿಧಾನ್ಯ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಬಿರುಸಾಗುತ್ತೆ. ಆಗ ಮಾಡಿದರೆ ನಾವೇನು ಮಾಡಬೇಕು, ರಾತ್ರಿ ನೆನೆ ಹಾಕಿರ್ಬೇಕು, ಬೆಳಗ್ಗೆ ಮಾಡಬೇಕು. ಬೆಳಗ್ಗೆ ನೆನೆ ಹಾಕಿರ್ಬೇಕು, ರಾತ್ರಿ ಮಾಡಬೇಕು. ಅದರಲ್ಲಿ ಫೈಬರ್ ಕಂಟೆನ್ಸಿ ಜಾಸ್ತಿ ಇದೆ. ನಾವು ಒಂದೊಂದು ಚಾರ್ಟ್ ಮಾಡಿದ್ದೇವೆ ಯಾವ ಇದರಲ್ಲಿ ಫೈಬರ್ ಜಾಸ್ತಿ ಇದೆ, ಏನು ಯಾವ ಥರ ಉಪಯೋಗ ಮಾಡಬೇಕು. ನಾವು ತಿಂದ ಪದಾರ್ಥ ಪಚನಕ್ರಿಯೆಯಾಗಿ ಮೋಷನಲ್ಲಿ ಹೋಗ್ಬಿಟ್ರೆ ಯಾವುದು ರೋಗಿಲ್ಲ. ಅದೊಂದು ನಿಮ್ಮಲ್ಲಿ ಇಟ್ಕೊಳ್ಳಿ. ನಾವು ಕಲ್ಲಿನ ಪದಾರ್ಥ ತಿಂತೀವಿ, ಏನೇನೋ ತಿಂತೀವಿ, ಮತ್ತು ಡಾಕ್ಟರ್ ಹತ್ರ ನಿಮ್ಮಲ್ಲೇ ಇದೆ ಆರೋಗ್ಯ, ನಿಮ್ಮ ಕೈಯಾಗುತ್ತೆ, ನೀವು ಮಾಡ್ಕೋಬೋದು. ನಾವು ಹೋಟೆಲ್ನಾಗ ಹೋಗಿ ತಿನ್ಬೇಕಂತ ಏನಿಲ್ಲ, ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೋಟೆಲ್ನಲ್ಲೇ ಇದೆ, ಏನು ತಿನ್ಬೇಕು ಅದನ್ನು ತಿನ್ನಬೇಕು. ತಿಂದು ಈಗ ನಮ್ಗೆ ಡೈಜೆಷನ್ ಆಗೋದಲ್ಲ, ಪಚನ ಕ್ರಿಯೆ ಆಗೋದಲ್ಲ. ಅದನ್ನು ಹೋಗಿ ತಿಂದ್ವಿ ಅಂತಂದ್ರೆ ನಮ್ಗೆ ಹೊಟ್ಟೆ ಕಟ್ಬಿಡ್ತದೆ. ಅಲ್ಲಿ ಹೋಗ್ತದೆ ಮತ್ತೆ ಡಾಕ್ಟರ್ ಅದನ್ನ ಏನೇನೋ ತಗೊಳ್ತೀವಿ. ಅದಷ್ಟು ಬೇಗ ಈಗ ಹೇಳಿದ್ರು ಕಂಪ್ನಿದು ಇವು ಮಾಡಿದ್ದು ಚಲೋ ಇದೆ, ಉಪಯೋಗ ಮಾಡ್ರಿ. ನಮ್ಗೆ ಅದಾಗಲಿಲ್ಲ ಇದನ್ನಾಗಲಿಲ್ಲ ಮತ್ತು ಕ್ವಶನ್ ಅಂತ ಹಾಕತ್ತಾರ. ಉಪಯೋಗ ಮಾಡಿ ಫಸ್ಟ್ ಉಪಯೋಗ ಮಾಡಿಕೊಂಡು ನಿಮ್ಮಲ್ಲಿ ಅದು ಇದು ಇಂಪ್ರೂವ್ಮೆಂಟ್ ಆಯ್ತಂದ್ರೆ ನೀವು ಮತ್ತೆ 4 ಮಂದಿಗೆ ಹೇಳ್ಬೋದು. ನಾವು ಅದನ್ನ ಇಲ್ಲದೇ ನಾವು ಸುಮ್ಮನೆ ನಾವು ಆ ಡಾಕ್ಟರ್ ಹತ್ರ ಹೋದ್ವಿ, ಅವರು ಡಾಕ್ಟರ್ ಹತ್ರ ಹೋಗೋದು ಬೇಡ ಅನ್ನಂಗಿಲ್ಲ. ಈಗ ಏನಿದೆ ಕೆಮಿಕಲ್ ಇದ್ದಿದ್ದು ತಗೊಳೋದು ಉಪಯೋಗ ಇಲ್ಲ ಅಂತ. ಈಗ ಎಲ್ಲ ಕೆಮಿಕಲ್ ಇದೆ. ಈಗ ನೋಡಿ ಎಣ್ಣೆ ಕುಸ್ಬಿ ಎಣ್ಣೆ 400-500 ರೂಪಾಯಿ ರೇಟ್. ಈಗ 1,000 ರೂಪಾಯಿ ಕ್ವಿಂಟಲ್ ಇದೆ ಕುಸಿ. ಈಗ ಅವರು ಗಾಣದ ಎಣ್ಣೆ ತೆಗೆದು ಕೊಡ್ತಾರೆ. ಅವು ಅದನ್ನ ತಗೊಳೋದಲ್ಲ, ನಾವು ಸ್ವಲ್ಪ ಉಪಯೋಗ ಮಾಡ್ರಿ ನೀವು. ಈಗ ನಮ್ಮ ಮಾರ್ಕೆಟ್ನಾಗ 150 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ, ಅದರಲ್ಲೆಲ್ಲ ಕೆಮಿಕಲ್. ಅದು ಗೊತ್ತಿಲ್ಲ ಜನಕ್ಕೆ, ಅದು ರೇಟ್ ಕಡಿಮೆ ಐತೆ ಅಂತ ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾ ಏನಂತಾನೆ, ಜಾಸ್ತಿ ತಗೊಳೋದಕ್ಕಿಂತ ಸಣ್ಣದ ಚಲೋ ಇರ್ತಾವ್ರಿ. ಈಗ ಎಣ್ಣೆ 2 ಚಮಚ ಹಾಕ್ಬೇಡ್ರಿ, ಸ್ವಲ್ಪ ಹಾಕ್ರಿ. ಎಣ್ಣೆ ಇಲ್ದಾನ ಅಡುಗೆ ಮಾಡ್ತಾರೆ ಕೆಲವೊಬ್ರು, ಅದನ್ನ ಮಾಡ್ರಿ. ನಾವು ಅದು ಸುಮ್ಮನೆ ಫ್ಯಾಷನ್ಗೆ ಜಾಸ್ತಿ ಹಾಕೋದು ಈಗ ಏನೋ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಈಗ ಮನೆಯಲ್ಲಿ ಈಗ ನೀವು ಹಾಲು ಉಪಯೋಗ ಮಾಡ್ತೀರಿ, ಆಕಳ ಹಾಲು ಉಪಯೋಗ ಮಾಡಿ, ಜವಾರಿ ಆಕಳ ಎಲ್ಲರೂ ಕುಕ್ಕರಿ ಅವು ಮನೆಗೆ ಹೋಗ್ಕೊಂಬರಿ. ಈಗ ನೀವು ಮಾರ್ಕೆಟ್ನಾಗ ಎಲ್ಲ ಸಿಗುತ್ತೆ, ಅದು ಹಾಲು ಉಪಯೋಗ ಇಲ್ಲ. ಆಕಳ ಹಾಲು ಉಪಯೋಗ ಮಾಡೋದ್ರಿಂದ ಭಾಳ ಇದೆ. ನಾವು ಕನ್ನೇರು ಮಾಡೋ ಸ್ವಾಮಿಗಳು ಭಾಳ ಹೇಳ್ತಾರೆ. ನಾವು ಅದ್ರ ಫಾಲೋ ಆಗ್ತೇವೆ. ನಾವು ಗೋಪಾಪುರ ಉಪಯೋಗ ಮಾಡೇ ಇರ್ತೀವಿ.
ಭೂಮಿಗೆ ಇಂಥವೆಲ್ಲ ನಾವು ಕೊಟ್ಟಿದ್ದೇವೆ. ಈ 3 ವರ್ಷದಿಂದ ನಾನು ಪ್ರೋಗ್ರಾಮ್ ಮಾಡಿದ್ವಿ. ಅವರೆಲ್ಲ ಒಳ್ಳೆ ಇದನ್ನು ಮಾಡಿದ್ರು, ನಮ್ಮ ಸಲಹೆ ಕೊಟ್ಟರು, ರೈತರಿಗೆ ಇದನ್ನು ಮಾಡಿದ್ರು. ನಾವು ಪ್ರತಿ ಸಲ ರೈತರು ಕರೆದ್ರೆ ನಾನು ಸನ್ಮಾನ ಮಾಡ್ತೇನೆ. ನನ್ನ ಹತ್ರ ಇದೆ ದುಡ್ಡು. ಯಾರು ಸಾವಯವ ಬೆಳಿತಾರೆ ಅವ್ರು ಕರೀತಾರೆ. Next sir. 2 ನಿಮಿಷ ಇದೆ, ಹೊರಗಡೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸರ್. ಸೊ ನಾವು ಬೇರೆ ಕಡೆಯಿಂದ ಏನೋ ಒಂದು 2-3 ಅಡ್ವೈಸ್ ತೊಗೊಂಡಿವಿ. ಅವ್ರು ಹೇಳಿದ್ದನ್ನು ಫಾಲೋ ಮಾಡಿ ನಾವು ಕೂಡ ಅವರಷ್ಟು ವಯಸ್ಸಿಗೆ ಅವ್ರ ಅರ್ಧ ವಯಸ್ಸಿಗೆ ಹೋಗೋಣ. ಯಾಕಂದ್ರೆ ಈಗ ತಿಂದವರೆಲ್ಲ 40-50 ಡಮಾರ್ ಆಗ್ತಾರೆ. ಸರ್ ವಯಸ್ಸು ಇರ್ತಂದ್ರೆ ನಮ್ದು 73. ನೋಡ್ರಿ 73 ಆದ್ರೂ ಸರ್ ಇನ್ನು ಫುಲ್ ಎಲ್ಲ ಓಪನ್ ಅದಾವ. ಈಗ ಈ ಕಣ್ಣು ಎಲ್ಲ ಜೋರಾಗಿ ಚಪ್ಪಾಳೆ ಬಲ್ಲ ಸರ್ಗೆ ಪ್ಲೀಸ್ ಕೊಡಿ ಸರ್. ಸೊ ಲಾಸ್ಟ್ ಏನಪ್ಪ ಅಂದ್ರೆ 2 ನಿಮಿಷ ಸರ್ ಏನು ತಗೊಂಡಾರ ಏನು ಸರ್? ಸರ್ ನಮ್ಮ ರಾಮದುರ್ಗ ತಾಲೂಕಿನಿಂದ ನವೀನ್ ಗದಗ ಅಂತಕ್ಕಂಥವ್ರು ಘಟಕನವರು 1,20,000 ಚೆಕ್ಕನ್ನು ಶಿವ ಸರ್ ಸ್ವೀಕಾರ ಮಾಡಬೇಕು. ಆ ನಂತರ ಸರ್ 2ನೇದು ವಿಠ್ಠಲ ಮಾಯಲ್ಲ ಅವರು ಶಿರೂರು 50,000 ಕ್ಯಾಶ್ ಮಾಡಿದ್ರು ಅವರಿಗೆ ಸಂತೋಷ್ ಸರ್ ಸೂಪರ್ ಮಾರ್ಟವರು 1,20,000 ಅವರು ನಂತರ ಶಂಕರ್ ಅಲ್ಲಿ ಮಿಂಚಿಗಳು 1,00,000 ಅವ್ರು ಬಾ ಅಂತ ಹೇಳ್ತೇನೆ ನಾನು. ಸರ್ ನಿಮ್ಮ ವಿಶ್ವಾಸ ಐತಿ, ಗ್ಯಾರಂಟಿ ಇದ್ದೀರಿ, ಇದು ಚೆಕ್ ತಗೊಂಡು ಸರ್ ಅಂತಕ್ಕಂಥ ಮಾತಿಗೆ ಅವ್ರು ಬಂದು ನಾನು ಕಂಪ್ನಿ ನಮ್ಮ ಲೀಡರ್ಗೆ ಬಂದು ಚೆಕ್ಕನ್ನು ಮತ್ತು ಟೆಸ್ಟ್ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ಬರಲಿ ಸರ್ಗೆ. ನೋಡಿ 4 ಸೂಪರ್ ಮಾರ್ಕೆಟ್ ಸ್ಪಾಟ್ 1,20,000 1,20,000 1,00,000 ಸೊ ಸುನ್ನಾಳ ಆರಿಬೆಂಚಿ ರಾಮದುರ್ಗ ತಾಲೂಕು 2. ಸೊ ಅದಕ್ಕೆ ಏನಂದ್ರೆ ಗಣೇಶ್ ಸರ್ ಜೋರಾಗಿ ಚಪ್ಪಾಳೆ ಬರಲಿ. ಇದೇ ಕಾರಣಕ್ಕೋಸ್ಕರ ಏನಪ್ಪ ಅಂದ್ರೆ ಗಣೇಶ್ ಸರ್ ಟೋಟಲ್ ಆಗಿ ಎಷ್ಟು ಸೂಪರ್ ಮಾರ್ಟ್ ಅದು ಸರ್ ಇವ್ನ ಹಾಕಿದ್ರೆ 46 ಸೂಪರ್ ಮಾರ್ಟ್ ಸರ್. ಇನ್ನೂ 1 ವರ್ಷ ಆಗಿಲ್ಲ, 3-4 ತಿಂಗಳ ಒಳಗಡೆ ಒಂದು ಸೂಪರ್ ಮಾರ್ಟ್ ಇಂದ ಸ್ಪಾನ್ಸರ್ ಎಷ್ಟಿದ್ ಗೊತ್ತ್ರಿ? 10,000. ಅರ್ಥ ಮಾಡ್ಕೊಳ್ಳೋ ಇನ್ಕಮ್ ಯಾವ ಲೆವೆಲ್ ಹೋಗಿರ್ತದೆ ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರು ಏನಂದ್ರೆ 4-4 ಜನ ಕೆಲಸ ಕಟ್ಕೊಂಡು ಕೆಲಸ ಮಾಡ್ತಾರೆ ಶಾಪ್ ಒಳಗಡೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಜೋರಾಗಿ ಚಪ್ಪಾಳೆ ಬರಲಿ ಸರ್ಗೆ. ಓಕೆ, ಸೊ ಈ ಬಿಸ್ನೆಸ್ ಮೂಲಕ ನಾನು ಹೇಳೋದು ನಿಮ್ಗೆ ಇಷ್ಟೇ. ಸೊ ನಾ ಸ್ಟಾರ್ಟ್ ಮಾಡಿ 8 ವರ್ಷ ಎಲ್ಲ ಬ್ಯಾಕ್ ಗ್ರೌಂಡ್ ಇಂದ ಏನು ಬರಂಗಿಲ್ಲ. ಯಾಕಂದ್ರೆ ನಂದು ಒಂದೇ ಮಾತ ಹೇಳೋದೇನಪ್ಪ ಅಂದ್ರೆ ಒಂದು ಬೈಕ್ ತಗೊಳಕ್ ಆಗದಿರುವಂತ ಸಿಚುವೇಶನ್ ಆಗಿತ್ತು. ನಾ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ ಮೇಲೆ. ಆದ್ರೆ ಇಲ್ಲಿ ಬಂದ ಮೇಲೆ ಸರ್ ಫಸ್ಟ್ ನಾನು 6 ತಿಂಗಳೊಳಗಡೆ ಒಂದು ಕಾರ್ ಪರ್ಚೇಸ್ ಮಾಡಿದ್ನಿ ಈ ಬಿಸ್ನೆಸ್ ನಾಗ. ಬರೀ 6 ತಿಂಗಳ 5 ಲಕ್ಷದ ಕಾರ್. ಬಟ್ ನನಗೆ ಅದು ಆಡಿ ಕಾರ್ 5 ವರ್ಷ ನಮ್ಮ ಇಡೀ ಫ್ಯಾಮಿಲಿ ಒಳಗಡೆ ನಮ್ಮ ಕಾಂದಾಗ 2 ವೀಲರ್ ಇಲ್ಲ ಫುಲ್ಲಿ ಸರ್. ಸೊ ನಮ್ಮದು ಏನಪ್ಪಾ ಅಂದ್ರೆ ಒಂದು ಕಾರ್ ತಗೊಳಕ್ ಒಂದು ಅವಕಾಶ ಇದೆ ಈ ಪ್ಲಾಟ್ಫಾರ್ಮ್ ಇಂದ. ಫಸ್ಟ್ 6 ಮಂತ್ ಅದು 1,93,000 ಓಡಿಸಿದೆ ಸರ್ ರನ್ನಿಂಗ್. ಅದಕ್ಕೆ ಪೆಟ್ರೋಲ್ ಎಷ್ಟು ಹಾಕಿರ್ಬೋದು ವಿಚಾರ ಮಾಡಿ. 1,93,000. ಬ್ಯಾಡ್ ಲಕ್ ಆಕ್ಸಿಡೆಂಟ್ ಆಯ್ತು. ಬ್ಯಾಡ್ ಲಕ್ ನಮ್ದು ಏನಾದ್ರು ಗಾಡಿ ನಿಲ್ಸ್ಬಿಟ್ಟು ನಾವು ಗಾಡಿಯಾಗಿದ್ದಾಗ ಆಕ್ಸಿಡೆಂಟ್ ಆಯ್ತು. ಬಟ್ ಆ ಆಕ್ಸಿಡೆಂಟ್ ನೋಡ್ರಿ ಸರ್ ನಾವು ಒಬ್ರು ಉಳಿಬಾರ್ದು. ಅದ್ರಾಗ ಒಬ್ರು ಒಬ್ರು ಆಫೀಸರ್ ಕೂಡ ಬಂದಾರ, ಪ್ರವೀಣ್ ಸರ್ ನಮ್ಮ ಹೆಸರಿಗಿಂತ. ಅವ್ರು ಕೂಡ ಆರಾಗಿದ್ರು. ಸೊ ಇಲ್ಲಿ ಪ್ರೋಗ್ರಾಮ್ ನಡೆಯೋದ್ರಿಂದ ನನ್ನ ಸ್ಟೇಟಸ್ ನೋಡ್ಕೊಂಡು ಬಂದಾರ. ಅವರು ಕೂಡ ಬೇರೆ ಕಂಪ್ನಿಯಾಗ ಆಲ್ರೆಡಿ ವರ್ಕ್ ಮಾಡತ್ತಾರ, ಒಂದ್ ದೊಡ್ಡ ಪೋಸ್ಟಿಗೆ ಹೋಗ್ಯಾರ. ಆದ್ರೂ ಇಲ್ಲಿ ಏನಂದ್ರೆ ನಮ್ಮ A2 ಮತ್ತು ಓಫಾರ್ಮ್ ಬಂದಿದ್ದಕ್ಕೋಸ್ಕರ ಮತ್ತೇನಂದ್ರೆ ಸರ್ ನಮ್ಮ ಇಡೀ ಏರಿಯಾಕ್ಕೆಲ್ಲ ನಮ್ಗೆ ಲೈಸೆನ್ಸ್ ಕೊಡ್ಬಾರಿ ಅಂತ. ಸೊ ತಾವಾಗಿ ಎಲ್ಲಿ ತನಕ ಬಂದಾರ. ಸೊ ಅದು ಆಕ್ಸಿಡೆಂಟ್ ಅಲ್ಲ, ನಾವು ಒಬ್ರು ಉಳಿಬಾರ್ದು ಆ ಲೆವೆಲ್ಗೆ ಆಕ್ಸಿಡೆಂಟ್. ಬಟ್ ಒಂದ್ಸತಿ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಒಂದಿಷ್ಟು ಜನ ಸ್ಕ್ರಾಪ್ ಆಗಿ ಹೋಗ್ಬಿಡ್ತಾರೆ. ಬಟ್ ನೆಕ್ಸ್ಟ್ 1 ಮಂತ್ ಒಳಗಡೆ ನಂದು 7 ಲಕ್ಷ ಕಾರ್ ಬಂದ. ಇದಕ್ಕೆ ಕಾರಣ ನಂದಲ್ಲ, ಈ ಸಿಸ್ಟಮ್ ವಿವಾಹ ಮಾಡ್ತಾ ಇರೋದಕ್ಕೋಸ್ಕರ 7 ಲಕ್ಷ ಕಾರ್ ಬಂತು. ಸೊ ಅದನ್ನು ಕೂಡ 1 ಲಕ್ಷ ಉಳಿಸಿದೆ. ಸೊ ಇವತ್ತು ನನ್ನ ಪ್ರೆಸೆಂಟ್ ನನ್ನ ಕಡೆ ಕಿಯಾ ಕಾರ್ ಇದೆ ಹೊರಗಡೆ 14 ಲಕ್ಷ. ಸೊ ಅದು ಲಾಸ್ಟ್ ದಸರಾಕ್ಕೆ ಚೇಂಜ್ ಆಗ್ಬೇಕಾಗಿತ್ತು. ಸೊ ಅದ್ರ ಗಾಡಿದು ಅದ್ರ ರನ್ನಿಂಗ್ ಆಯ್ತು, ಅದನ್ನ ನನ್ಗೆ ಕೊಡ್ತಾರೆ ಎವರೇಜ್ ಎಲ್ಲ ನೋಡಿ. ಸೊ ನಾ ಇನ್ನೊಂದು ನೆಕ್ಸ್ಟ್ ದಸರಾಕ್ಕೆ ತಗೊಂಡ್ರಾತೀನಿ. ಸೊ ನೆಕ್ಸ್ಟ್ ದಸರಾ ನನ್ನ ಎಕ್ಸಾಕ್ಟರ್ ಕಾರ್ ಬರ್ತದೆ 29 ಲಕ್ಷ. ನೆಕ್ಸ್ಟ್ ದಸರಾ ಇದೆಲ್ಲ ನನ್ನ ಕಡೆಯಿಂದ ಬಂದಿದ್ದಲ್ಲ, ಈ ವಿವಾಹ ಮಾಡಿ ಸಿಸ್ಟಮ್ ಇಂದ ಬಂದಿದ್ದು. ಸೊ ನನ್ನ ಅಕೌಂಟಿಗೆ ದುಡ್ಡು ಎಷ್ಟು ಬಂದಾಗುತ್ತೆ ಸರ್ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. 1,30,30,00,000 1,30,30,00,000 ಯಾರು ಬೇಕಾದ್ರೂ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಬಿಂದಾಸ್ ಮಾಡಿ. ಯಾಕಂದ್ರೆ ನನ್ನ ಅಕೌಂಟ್ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ಈ ಬಿಸ್ನೆಸ್ ಮೂಲಕ ನಾನು 7 ಸತಿ ಫಾರಿನ್ ಹೋಗಿ 7 ಟೈಮ್ಸ್. ಜಸ್ಟ್ ನಿನ್ನೆನ ಬಂದಿರೋ ಸಿಂಗಾಪುರಿಂದ. ಇನ್ನೇನು ಸಿಂಗಾಪುರಿಂದ ಬಂದಲ್ಲಿ ನನ್ನ ಟೀಮಿಂದ ಟೋಟಲಿ ಕರ್ನಾಟಕದಿಂದ 58 ಜನ ಇದ್ವಿ. ಸೊ ಇಲ್ಲಿ ಏನಂದ್ರೆ ಈ ಅವಕಾಶ ನಿಮ್ಮೆಲ್ಲರಿಗೂ ಕೂಡ ಇದೆ ಸರ್. ಸೊ ಅದ್ರ ಜೊತೆಗೆ ಏನಂದ್ರೆ ನನ್ನ ಟೀಮ್ದಾಗ ಹೇಳಿಲ್ಲ ಮೇಡಮ್ ಅವ್ರು ಕಾರ್ ತಗೊಂಡ್ರೆ 10 ಲಕ್ಷ. ನಮ್ಮ MD ಪಾಟೀಲ್ ಸರ್ ಹೇಳಿದ್ರಲ್ಲ ಹೋಗ್ಲಿ ಅವ್ರು ಕಾರ್ ತಗೊಂಡಾರ. ನಮ್ಮ ಸರ್ ಆಲ್ರೆಡಿ 12 ಲಕ್ಷದ ಕಾರ್ ಬುಕ್ ಮಾಡ್ಯಾರ. ಆಲ್ರೆಡಿ ಪ್ರವೀಣ್ ಸರ್ ಕಾರ್, ಆಮೇಲೆ ಪ್ರಸನ್ನ ಸರ್ ಆಯ್ತು, ಇಲ್ಲಿ ನಮ್ಮ ಅಜಾರ್ ಆಯ್ತು, ಎಲ್ಲರೂ ಆಲ್ರೆಡಿ ನನ್ನ ಟೀಮ್ದಾಗ ಒಂದು 20 ಜನ ಕಾರ್ ಹಚ್ಚಿ ಬರ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅವ್ರ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಸೊ ನಾನು ನಿಮಗೆ ಹೇಳೋದು ಇಷ್ಟೇ, ಸ್ಟಾರ್ಟ್ ಮಾಡಿ ಸಿಸ್ಟಮ್ ಫಾಲೋ ಮಾಡಿ 100% ಇದ್ರಾಗ ನೀವು ಕೂಡ ಗೆಲ್ತೀರಿ. ಆಮೇಲೆ ಲಾಸ್ಟ್ ಫೈನಲ್ ಹೇಳೋದು ಇಷ್ಟೇ, ಡಿಸಿಷನ್ ನಿಮ್ ಕೈ ಆಗೈತಿ. ಎಷ್ಟು ಫಾಸ್ಟ್ ಆಗಿ ಬರ್ತೀರಿ. ಈಗ ನೋಡಿ ಸರ್ 4 ಸೂಪರ್ ಮಾರ್ಕೆಟ್ ಕೊಟ್ರು. ಯಾರಿಗಾರ ಮೈಂಡ್ ದಾಗ ಇದ್ದದ್ದು ರಾಮದುರ್ಗ ತಾಲೂಕ್ದಾಗ ನಾ ಸುನ್ನಾಳ ಕೊಡ್ಬೇಕು, ಆರೇಮಿಂಚ ಕೊಡ್ಬೇಕಂತೇಳಿ.
ಬಟ್ ಆಲ್ರೆಡಿ ಇವ್ರ ಕಡೆ ಚೆಕ್ ಬಂದವು. ಆ ಊರ್ ಬ್ಲಾಕ್, ಆ ಊರಿಗೆ ಹೋದ್ರು ಕೂಡ ಮಾಡಕ್ ಬರಂಗಿಲ್ಲ, ಪಿನ್ ಕೋಡ್ ಬ್ಲಾಕ್ ಆಗ್ತೈತಿ. 2,500 ಜನಸಂಖ್ಯೆ ಇತ್ತಂದ್ರೆ ಆಟೋಮೆಟಿಕ್ಲಿ ಓಪನ್ ಇರ್ತಿಲ್ಲ ಅಂದ್ರೆ ಬ್ಲಾಕ್ ಆಗ್ತದೆ. ಅದಕ್ಕೋಸ್ಕರ ನೀವು ಕೂಡ ಸ್ಟಾರ್ಟ್ ಮಾಡ್ರಿ, ನಿಮ್ಮ ಏರಿಯಾದಾಗೆಲ್ಲ ಸೂಪರ್ ಮಾರ್ಕೆಟ್ ಕೊಡ್ರಿ, ಅಂದ್ರೆ ನೀವು ಕೂಡ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬಹುದು. ಸೊ ಈ ಬಿಸ್ನೆಸ್ ಮೂಲಕ ಹೇಳೋದು ಇಷ್ಟೇ, ನಮ್ಮ ಕಂಪ್ನಿ MD ಸರ್ ಒಂದೇ ಏನಪ್ಪಾ ಅಂದ್ರೆ ಯಾರಿಗೂ ಕೂಡ ಇವತ್ತು ಟೋಟಲ್ ಏನಂದ್ರೆ ಅವ್ರ ಬರೀ ಎಜುಕೇಶನ್ 10th ಎಜುಕೇಶನ್ ಅದು ಫೇಲ್ ಆಗಿರುವಂತ ವ್ಯಕ್ತಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗಿ 25 ವರ್ಷ ಅವ್ರಿಗೆ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಐತೆ. ಮೊನ್ನೆ GST ಕಡಿಮೆ ಆದಾಗ ನೆಕ್ಸ್ಟ್ ಡೇನ ನಮ್ಮೆಲ್ಲ ರೇಟ್ಗಳು ಡೌನ್ ಮಾಡಿದ್ರು. ಎಷ್ಟೋ ಮಂದಿ ಆಸ್ ಇಟ್ ಇಸ್ ಇರ್ತಾರೆ, ಎಷ್ಟೋ ಮಂದಿ ಆಸ್ ಇಟ್ ಇರ್ತಾರೆ MRP ಎಲ್ಲ, ಬಟ್ ನಮ್ಮ MRP DP ಎಲ್ಲ ಕೂಡ ಕಡಿಮೆ ಮಾಡಿದ್ರು. ಆಮೇಲೆ ಬರೀ 1,70,000 ಪ್ರಾಡಕ್ಟ್ ಬರ್ತಿದ್ವು, ಇಲ್ಲಿ ತಗೊಂಡವರು ಕೂಡ ಅದಾರ 1 ಲಕ್ಷ ಕಟ್ಟಿದ್ರೆ 1,70,000 ಅಷ್ಟೇ ಬರ್ತಿತ್ತು ಸರ್. ಬಟ್ ಇವತ್ತ 2,79,000 ಬರೋದು. ಅಂದ್ರೆ ಬಂದಿರೋ ಲಾಭನೆಲ್ಲ ಅವ್ರ ಕಂಪನಿ ಒಳಗಡೆ ಬರ್ತಕ್ಕಂಥ ಎಲ್ಲ ಲಾಭದೊಳಗಡೆ 81% ಏನಪ್ಪಾ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸರ್. ಎಲ್ಲ ಇನ್ಕಮ್ 81% ಯಾವ್ದಾರ ಕಂಪನಿ ಮಾಡ್ತಿದ್ರೆ ಹೇಳಿ, ಅದನ್ನೆಲ್ಲ ನಿಮ್ಗೆ ಪ್ರೂಫ್ ಸಮೇತ ನಾವು ತೋರ್ಸಕ್ ರೆಡಿ ಇದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ, ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಏನ್ ಮಾಡ್ರಿ, ಇದು ಸೀರಿಯಸ್ ತಗೊಳ್ರಿ. ಬಂದವ್ರೆಲ್ಲ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಕೊಟ್ಟು ಸ್ಟಾರ್ಟ್ ಮಾಡ್ರಿ. ಆಮೇಲೆ ಇಲ್ಲಿ ಬಂದಿರುವಂತ ವ್ಯಕ್ತಿಗಳು ಯಾರಾದ್ರೂ ಮಾಡ್ತೀನಂದ್ರ ನಿಮ್ ಮಿನಿಮಮ್ 10,100 ರೂಪಾಯಿ ಕೊಟ್ಟೇನಂದ್ರೆ ಬುಕ್ಕಿಂಗು ಮಾಡ್ಬೋದು. ಕಂಪ್ನಿ ಸ್ಕ್ಯಾನರ್ ಹಿಡಿದು ರೊಕ್ಕ ಕಟ್ಟಿ ಬುಕ್ಕಿಂಗ್ ಮಾಡಿದ್ರೆ ನಿಮ್ಮೂರ ಬ್ಲಾಕ್ ಆಗ್ತೈತಿ. ಇಲ್ಲಪ್ಪ ನಾಳೆ ಕಟ್ಬೇಕಂದ್ರೆ ನಾಳೆ ಕಟ್ಕೋಬಹುದು. 5,100 ಇದ್ರು ಕೂಡ ಬುಕ್ ಮಾಡಿ ಇಟ್ಕೋರಿ. ನಿಮ್ ಲೀಡರ್ಸ್ ಕಡೆ ಯಾವ್ದು ಕೊಡ್ರಿ, ಅದ್ರ ನಿಮ್ ಬುಕ್ಕಿಂಗ್ ಆಯ್ತು ಅಂದ್ರೆ ನಿಮ್ಮ ID ಕೂಡ ಲಾಗಿನ್ ಮಾಡಕ್ಕೆ ಅನುಕೂಲ ಆಗ್ತೈತಿ. ಬುಕ್ಕಿಂಗ್ ಮಾಡಿದ ಮೇಲೆ ನಿಮ್ಗೆ 7 days ಟೈಮ್ ಇರ್ತದೆ ಸರ್. 10,100 ರೂಪಾಯಿ ಕಟ್ಟಿದ್ರೆ ಇವತ್ತ 7 ದಿವಸದೊಳಗಡೆ ಬಂದೇವ, ರಿಮೈನಿಂಗ್ 90,000 ರೂಪೀಸ್ ಕಟ್ಟಿರಪ್ಪ ಅಂದ್ರೆ ಬಿಲ್ ಮಾಡ್ಕೊಂಡಿಂದ ಪ್ರಾಡಕ್ಟ್ ಅನ್ನ ತಗೋಬಹುದು. ಕ್ಲಿಯರ್ ಸರ್? ಕ್ಲಿಯರ್ ಸರ್ ಎಲ್ಲರಿಗೂ? ಓಕೆ. ಸೊ ಪ್ಲೀಸ್ ಇಲ್ಲಿ ನಷ್ಟ ತಗೋರಿ ಒಳಗಡೆ. ಸೊ